ಅಧ್ಯಕ್ಷರೇ, ಎಲ್ಲರಿಗೂ ಕೂಡ 2026ನೇ ಇಸ್ವಿಯ ಶುಭಾಶಯಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿಗೆ ವರ್ಷದ ಆರಂಭ ಅಂತೇಳಿ ಆಚರಿಸ್ಕೊಂಡು ಬರ್ತೇವೆ. ಅದು ಪ್ರಕೃತಿಯ ಜೊತೆಯಲ್ಲಿ ಸೇರಿಕೊಂಡಿರುವಂಥದ್ದು. ಆದರೆ ನಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ನಾವು ಈ ಕ್ಯಾಲೆಂಡರ್ನ ಬಳಸ್ಕೊಂಡು ಬರ್ತಾಯಿದ್ದೀವಿ. ಹಾಗೆಯೇ 2025ಕ್ಕೆ ವಿದಾಯವನ್ನು ಹೇಳಿ 2026ಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ. 2025ನೇ ಇಸ್ವಿಯಲ್ಲಿ ಅನೇಕ ಘಟನೆಗಳು ನಡೆದಿದೆ, ಅನೇಕ ಈವೆಂಟ್ಸ್ಗಳಾಗಿದೆ, ಅನೇಕವಾದಂಥ ಪ್ರಗತಿಗಳು ಕೂಡ ಆಗಿರ್ತವೆ, ದುಃಖಕರ ಸನ್ನಿವೇಶಗಳು ಉಂಟಾಗಿರ್ತವೆ. ಪ್ರಾಕೃತಿಕವಾಗಿರಬೇಕು, ಮನುಷ್ಯ ನಿರ್ಮಿತ ಇರ್ಬೋದು, ಇವೆಲ್ಲವೂ ಆಗಿದೆ. ಅವೆಲ್ಲವನ್ನು ಇವತ್ತು ನಾವು ಮೆಲುಕು ಹಾಕ್ತಾ ಕುಳಿತುಕೊಂಡದಕ್ಕಿಂತಲೂ ಕೂಡ 26ನೇ ಇಸ್ವಿಯಲ್ಲಿ ಅವು ಯಾವ ಘಟಿಸಬಾರ್ದು, ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಹಿತ ಆಗಲಿ, ಪ್ರತಿಯೊಬ್ಬರೂ ಕೂಡ ಸಂತೋಷವಾಗಿ ಬದುಕಬೇಕು, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕುವಂಥ ಒಂದು ವಾತಾವರಣ ಉಂಟು ಮಾಡಿಕೊಳ್ಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ ಆಗಿರುವಂಥದ್ದು. ಹಾಗೆ ಈ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ತನುಮನ ಭಾವಗಳಲ್ಲಿ ಒಂದು ಶಾಂತಿ, ಸಮಾಧಾನ, ನೆಮ್ಮದಿಯಾಗಿರಲಿ. ಇವತ್ತು ಮನುಷ್ಯನಿಗೆ ಬೇಕಾಗಿರುವಂಥದ್ದು ಸಂತೋಷ, ನೆಮ್ಮದಿ ಎನ್ನುವಂಥದ್ದು ಮುಖ್ಯ. ಆ ನೆಮ್ಮದಿ, ಸಂತೋಷ ಅನ್ನುವಂಥದ್ದು ನಮ್ಮ ಮನಸ್ಸಿನೊಳಗೆ ನಾವು ತಂದುಕೊಳ್ಬೇಕಾಗಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಹೊರಗಿನ ವಸ್ತುಗಳು ಎಷ್ಟೇ ಇರಲಿ, ಅವೆಲ್ಲವೂ ಕೂಡ ಅದಕ್ಕೆ ಒಂದಿಷ್ಟು ಪೂರಕವಾಗಿ ಸಹಾಯ ಮಾಡ್ತವೆ. ಆದರೆ ನಮ್ಮೊಳಗೆ ಆ ಶಾಂತಿಯ ಒಂದು ಅಸಮಾಧಾನದ ಸ್ಥಿತಿಗಳನ್ನು ತಂದುಕೊಳ್ಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ 2025ನೇ ಇಸ್ವಿ ಜನವರಿಯಿಂದ ಡಿಸೆಂಬರ್ವರೆಗೆ ನಡೆದ ಏನೆಲ್ಲ ಘಟನೆಗಳು, ಏನೆಲ್ಲ ಅವಘಡಗಳು ಎಲ್ಲವೂ ಕೂಡ ನಡ್ಕೊಂಡು ಬಂದಿದೆ. ಅವೆಲ್ಲವನ್ನು ನಾವು ಮರೆತು ಅದನ್ನು ಆಗಿರುವಂತಹ ಅವರಿಗೆ ಸಾಂತ್ವನವನ್ನು ಹೇಳೋಣ, ಆ ದುಃಖ ಸಹನ ಶಕ್ತಿಯನ್ನು ಅವರಿಗೆ ಬರಲಿ, ಮುಂದೆ ಇಂಥ ಘಟನೆಗಳಾಗಬಾರ್ದು ಅನ್ನುವಂತಹ ಮಾತುಗಳನ್ನು ಹೇಳ್ತಾ 2026ನೇ ಇಸ್ವಿಯಲ್ಲಿ ಒಂದು ಒಳ್ಳೆಯ ವಾತಾವರಣ ಉಂಟಾಗಲಿ, ಬೆಳೆ ಚೆನ್ನಾಗಿರಲಿ, ರೈತರು ಚೆನ್ನಾಗಿರಲಿ. ಆ ಮಳೆ ಚೆನ್ನಾಗಾದಾಗ, ಬೆಳೆ ಚೆನ್ನಾಗಾದಾಗ ಜಗತ್ತಿನಲ್ಲಿ ಶಾಂತಿ ಇರೋದಕ್ಕೆ ಸಾಧ್ಯ ಆಗುವಂಥದ್ದು, ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತಿನ ಪ್ರಾಕೃತಿಕ ಸನ್ನಿವೇಶದಲ್ಲಿ ಆ ಪ್ರಕೃತಿಯನ್ನು ಉಳಿಸೋದಕ್ಕೆ ನಾವು ಕೂಡ ಕೊಡುಗೆಯನ್ನು ಕೊಡಬೇಕು. ಇವತ್ತು ಪ್ರತಿಯೊಬ್ಬರೂ ಕೂಡ ಪ್ರಕೃತಿ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಮಾಲಿನ್ಯ ಅನ್ನುವಂಥದ್ದು, ಪರಿಸರ ಮಾಲಿನ್ಯ ಅನ್ನುವಂಥದ್ದು ಬಹಳ ಜಾಸ್ತಿ ಆಗ್ತಾಯಿದೆ. ಇಷ್ಟೆಲ್ಲ ಜಾಗೃತರಾದರೂ ಕೂಡ ಪರಿಸರವನ್ನು ಉತ್ತಮಪಡಿಸುವಂಥ ಪ್ರಯತ್ನವನ್ನು ಮಾಡಬೇಕು. ನಾವು ಹೊಸ ವರ್ಷದಲ್ಲಿ ಒಂದೊಂದು ಸಂಕಲ್ಪ ಮಾಡಬೇಕು. ಒಂದು ಗಿಡವನ್ನು ನೆಡೋಣ, ಗಿಡವನ್ನು ನೆಟ್ಟು ಕಾಪಾಡಿ ಒಂದು ವರ್ಷದಲ್ಲಿ ಅದನ್ನು ಬೆಳೆಸಿ ನಾವು ಪ್ರಕೃತಿಗೆ ಒಂದು ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡೋಣ ಅನ್ನುವಂತಹ ಒಂದು ಸಂಕಲ್ಪ ಮತ್ತು ಅದರಂತೆ ಅವರು ಅದನ್ನು ಮಾಡಿಕೊಂಡು ಬಂದರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ನಮ್ಮ ಕೈಲಾದಷ್ಟು ನಮ್ಮ ಕಾಯ, ವಾಚ, ಮನಸ್ಸ ಒಳಿತನ್ನೇ ಮಾಡುವಂಥದ್ದು, ದೇಶಕ್ಕೆ ಒಳಿತನ್ನು ಮಾಡುವಂಥದ್ದು, ಜನಗಳಿಗೆ ಒಳಿತನ್ನು ಮಾಡುವಂಥದ್ದು. ನಾವು ಕೈಲಾದ ಮಟ್ಟಿಗೆ ನಮ್ಮ ಒಂದು ವ್ಯಾಪ್ತಿಯೊಳಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಶಕ್ತಿ ಮೀರಿ ಈ ಒಂದು ದೇಶಕ್ಕಾಗಿ, ಜನತೆಗಾಗಿ ಮತ್ತು ನಮ್ಮೆಲ್ಲರ ಹಿತಕ್ಕಾಗಿ ಒಳ್ಳೆಯದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಅದು ಸಾರ್ಥಕವಾದಂಥ ಕೆಲಸ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ಕೂಡ ಅಂತಹ ಹೊಸತನವನ್ನು ತಂದುಕೊಳ್ಳೋಣ, ಹೊಸ ಭಾವನೆಗಳನ್ನು ರೂಪಿಸಿಕೊಳ್ಳೋಣ, ಹೊಸ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋಣ, ಹೊಸ ಪರಿಸರವನ್ನು ನಿರ್ಮಾಣ ಮಾಡೋಣ. ಮನುಷ್ಯ ಬದುಕಲಿಕ್ಕೆ, ಜೀವಿಗಳ ಬದುಕಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡೋಣ ಅಂತ ಹಾರೈಸ್ತಾ ಎಲ್ಲರಿಗೂ ಕೂಡ 2026ನೇ ಇಸ್ವಿಯ ಒಂದು ಶುಭಾಶಯವನ್ನು ಕೊಡ್ತೀನಿ.